ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಇಂದು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪ ಅಂತಂದರೆ, ಬೇಸಿಗೆಯಲ್ಲಿ ಏನು ತಿನ್ನಬೇಕು ಹಾಗೆ ಏನನ್ನು ತಿನ್ನುವುದನ್ನು ತಪ್ಪಿಸಬೇಕು ಅಂತ. ಬೇಸಿಗೆ ಕಾಲ ಬಂದಾಕ್ಷಣ ದೇಹದಲ್ಲಿ ಬಿಸಿ ಹೆಚ್ಚಾಗುತ್ತದೆ, ದಾಹ ಹೆಚ್ಚು ಆಗುತ್ತದೆ, ಕೆಲವೊಮ್ಮೆ ತಲೆ ಸುತ್ತುವುದು, ದೌರ್ಬಲ್ಯ, ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಈ ಕಾಲದಲ್ಲಿ ಸರಿಯಾದ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳುವುದು ತುಂಬನೇ ಮುಖ್ಯವಾಗಿರುತ್ತದೆ. ಹಾಗೆಯೇ ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಮನುಷ್ಯನಿಗೆ ತುಂಬನೇ ಅನಿವಾರ್ಯವಾಗಿರುತ್ತದೆ. ಅಂದರೆ ಯಾವ್ಯಾವ ಸೀಸನಲ್ಲಿ ಏನೇನನ್ನು ತಿನ್ನಬೇಕು ಹಾಗೆ ಏನೇನನ್ನು ತಿನ್ನಬಾರ್ದು ಅನ್ನೋ ಇಂಟ್ರೆಸ್ಟಿಂಗ್ ವಿಷಯವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅಂದರೆ ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಅಂದರೆ ಬೇಸಿಗೆ ಕಾಲದಲ್ಲಿ ನಾವು ಯಾವ್ಯಾವ ಆಹಾರಗಳನ್ನು ತಿನ್ನಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಹೆಚ್ಚು ನೀರು ಕುಡಿಯಬೇಕು. ನೀರು ದಿನಕ್ಕೆ ಕನಿಷ್ಠ 3ರಿಂದ 4 ಲೀಟರ್ ಆಗುವಷ್ಟು ಕುಡಿಯಬೇಕು. ದಾಹ ಬಂದ ಮೇಲೆ ಮಾತ್ರವಲ್ಲ, ದಾಹ ಬರದಿದ್ದರೂ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಈ ಬೇಸಿಗೆ ಕಾಲದಲ್ಲಿ. ಜಾಸ್ತಿ ನೀರು ಕುಡಿಯೋಕ್ಕೆ ಆಗಲ್ಲ ಅಂತ ಇದ್ದರೆ ನೀರಿನಾಂಶ ಇರುವ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ. ಹಾಗೆಯೇ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರಗಳನ್ನು ಸೇವಿಸುವುದು ತುಂಬನೇ ಒಳ್ಳೆಯದು. ಈ ಬೇಸಿಗೆ ಕಾಲದಲ್ಲಿ ನೀರಿನ ಜೊತೆಗೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಹೊಂದಿರುವ ಪಾನೀಯಗಳನ್ನು ಸೇವಿಸುವುದು ದೇಹಕ್ಕೆ ತುಂಬನೇ ಒಳ್ಳೆಯದು. ಉದಾಹರಣೆಗೆ ನಿಂಬೆಹಣ್ಣಿನ ಜ್ಯೂಸ್ ಮತ್ತು ಮಜ್ಜಿಗೆ, ಹಾಗೆ ತೆಂಗಿನಕಾಯಿ ನೀರು ಮತ್ತು ರಾಗಿ ಅಂಬಲಿಗಳಂತಹ ನೀರಿನಾಂಶ ಹೆಚ್ಚಿರುವ ಪಾನೀಯಗಳನ್ನು ಸೇವಿಸುವುದು ನಮ್ಮ ದೇಹಕ್ಕೆ ತುಂಬನೇ ಒಳಿತಾಗಿರುತ್ತದೆ. ಇವುಗಳು ನಮ್ಮ ದೇಹಕ್ಕೆ ತಂಪು ಕೊಡುವುದಷ್ಟೇ ಅಲ್ಲದೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವ ಶಕ್ತಿಯನ್ನು ಕೂಡ ನೀಡುತ್ತವೆ. ಹಣ್ಣುಗಳು, ಈ ಬೇಸಿಗೆ ಕಾಲದಲ್ಲಿ ಹಣ್ಣುಗಳು ತಿನ್ನುವುದು ತುಂಬನೇ ಮುಖ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಂತೂ ಕಲ್ಲಂಗಡಿ, ಖರ್ಜೂರ, ಮಾವಿನ ಹಣ್ಣು, ಪಪ್ಪಾಯ, ದ್ರಾಕ್ಷಿ ಇಂತಹ ಹೆಚ್ಚಾಗಿ ನೀರಿನಾಂಶ ಹೊಂದಿರುವ ಹಣ್ಣುಗಳನ್ನು ಮಿತಿಯಾಗಿ ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳಿತು ಅಂತಲೇ ಹೇಳ್ಬೋದು. ಇವುಗಳಲ್ಲಿ ನೀರಿನಾಂಶ ಹೆಚ್ಚಾಗಿರುವುದರಿಂದ ಈ ಬೇಸಿಗೆಗಾಲದಲ್ಲಿ ನಮ್ಮ ದೇಹವನ್ನು ತಂಪಾಗಿಡಲು ತುಂಬನೇ ಸಹಾಯಕವಾಗಿರುತ್ತದೆ. ಹಸಿರು ತರಕಾರಿಗಳು, ಈ ಹಸಿರು ತರಕಾರಿಗಳನ್ನು ಬೇಸಿಗೆಯಲ್ಲಿ ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ತುಂಬನೇ ಸಹಾಯಕವಾಗಿರುತ್ತದೆ. ಅದರಲ್ಲಂತೂ ಈ ಹಸಿರು ತರಕಾರಿಗಳು ಬೇಸಿಗೆ ಕಾಲದಲ್ಲಿ ನಿಯಮಿತವಾಗಿ ಸೇವಿಸುವುದರಿಂದ ತುಂಬನೇ ಅನುಕೂಲಗಳನ್ನು ಕೊಡುತ್ತವೆ. ಇನ್ನು ಲಘು ಆಹಾರ, ಅಕ್ಕಿ, ರಾಗಿ, ಸಜ್ಜೆ, ಗೋಧಿ ಇತ್ಯಾದಿ ಸರಳ ಆಹಾರ ಸೇವಿಸಬೇಕು. ತುಂಬ ಎಣ್ಣೆ ಅಥವಾ ಮಸಾಲೆ ಇರುವ ಭಾರೀ ಊಟವನ್ನು ತಪ್ಪಿಸುವುದು ಒಳಿತಾಗಿರುತ್ತದೆ. ಬೇಸಿಗೆಯಲ್ಲಿ ತಪ್ಪಿಸಬೇಕಾದ ಆಹಾರಗಳು ಎಂದರೆ ಹೆಚ್ಚು ಎಣ್ಣೆ ಪದಾರ್ಥಗಳು ಮತ್ತು ಮಸಾಲೆ ಪದಾರ್ಥಗಳು. ಜಂಕ್ ಫುಡ್ ತಾತ್ಕಾಲಿಕ ರುಚಿ ಕೊಡಬಹುದು ನೀವು ಅದನ್ನು ತಿನ್ನುವಾಗ, ಆದರೆ ದೀರ್ಘಕಾಲದಲ್ಲಿ ದೇಹಕ್ಕೆ ಮಾರಕವಾಗಿರುತ್ತದೆ. ನಮ್ಮ ಹಿರಿಯರು ಹೇಳಿರೋ ಒಂದು ಮಾತು, ಆರೋಗ್ಯವೇ ಭಾಗ್ಯ ಅನ್ನೋದನ್ನು ನಾವು ಯಾವತ್ತೂ ಮರೆಯಬಾರದು. ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದಲ್ಲಿ ಬಿಸಿ ಹೆಚ್ಚಿಸುವುದರ ಜೊತೆಗೆ ಮಧುಮೇಹ ಸಮಸ್ಯೆ, ಹೃದಯ ಸಮಸ್ಯೆ, ರಕ್ತನಾಳಗಳ ಕಾಯಿಲೆಗಳನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ನಮ್ಮ ತೂಕವನ್ನು ಕೂಡ ಹೆಚ್ಚಿಸಲು ಕಾರಣವಾಗುತ್ತವೆ. ತಂಪು ಪಾನೀಯಗಳು, ಈ ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಬಾಯಾರಿಕೆ ಆಗುವುದಂತೂ ಸಹಜ. ಇನ್ನು ತಣ್ಣನೆ ಏನಾದರೂ ಕುಡಿಬೇಕು ಅಂತ ಅಂದ್ಕೊಂಡು ಕೂಲ್ ಡ್ರಿಂಕ್ಸು ಈ ಥರ ತಂಪು ಪಾನೀಯಗಳನ್ನು ಕುಡಿಯುವುದರಿಂದ ನಮ್ಮ ಆರೋಗ್ಯ ಇನ್ನಷ್ಟು ಹದಗೆಡಲು ನಾವೇ ಕಾರಣರಾಗುತ್ತೀವಿ. ಆದ್ದರಿಂದ ಈ ಥರ ಸಕ್ಕರೆ ಹೆಚ್ಚಾಗಿರುವ ಆಚೆಗಡೆ ಸಿಗುವ ತಂಪು ಪಾನೀಯಗಳಿಗಿಂತ ನಾವೇ ಮನೆಯಲ್ಲಿ ನಿಂಬೆ ನೀರು ಅಥವಾ ಮಜ್ಜಿಗೆ, ಎಳನೀರು ಕುಡಿಯೋದು ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳಿತಾಗಿರುತ್ತದೆ.
ಹಾಗೆ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಟೀ ಅಥವಾ ಕಾಫಿ ಕುಡಿಯುವುದರಿಂದ ನಮ್ಮ ದೇಹದಲ್ಲಿನ ನೀರಿನ ಕೊರತೆಯನ್ನು ಹೆಚ್ಚಿಸಲು ಕಾರಣವಾಗಿರುತ್ತದೆ. ಆದ್ದರಿಂದ ನಿಯಮಿತವಾಗಿ ಸೇವಿಸುವುದು ತುಂಬನೇ ಒಳ್ಳೆಯದು. ಇನ್ನು ಕೆಲವು ಸಲಹೆಗಳು: ಮಧ್ಯಾಹ್ನದ ಗರಿಷ್ಠ ಬಿಸಿಲಿನಲ್ಲಿ ಹೊರಗೆ ಹೋಗುವುದನ್ನು ಕಡಿಮೆ ಮಾಡಿಕೊಳ್ಳುವುದು ಉತ್ತಮ. ಅಗತ್ಯವಿದ್ದಲ್ಲಿ ಮಾತ್ರ ಮಧ್ಯಾಹ್ನ ಪ್ರಯಾಣ ಒಳ್ಳೆಯದು. ಬೆಳಗ್ಗೆ ಅಥವಾ ಸಂಜೆ ವ್ಯಾಯಾಮ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ತುಂಬನೇ ಒಳಿತಾಗಿರುತ್ತದೆ. ಅದರ ಜೊತೆಗೆ ಈ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುವುದು ತುಂಬನೇ ಒಳಿತು. ಹಾಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಮರೆಯಬೇಡಿ. ಕೊನೆಯದಾಗಿ ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ನಮ್ಮ ದೇಹಕ್ಕೆ ತಂಪು ನೀಡುವ, ನೀರಿನ ಅಂಶ ಇರುವ ಸರಳ ಮತ್ತು ಹಗುರವಾದ ಆಹಾರ ಸೇವಿಸಿದರೆ ನಾವು ಆರೋಗ್ಯವಾಗಿರಬಹುದು. ನಾನು ಆವಾಗಲೇ ಹೇಳಿದೆ, ಆರೋಗ್ಯವೇ ಭಾಗ್ಯ ಅಂತ. ನಾವು ಆರೋಗ್ಯವಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ತಪ್ಪಾದ ಆಹಾರ ಆಯ್ಕೆ ಮಾಡಿದರೆ ದೇಹದಲ್ಲಿ ದೌರ್ಬಲ್ಯ, ಅಜೀರ್ಣ ಸಮಸ್ಯೆ ಮತ್ತು ಹೀಟ್ ಸಮಸ್ಯೆಗಳು ಹೆಚ್ಚಾಗಿ ನಾವು ಈ ಬೇಸಿಗೆ ಪೂರ್ತಿ ಆಸ್ಪತ್ರೆಗೆ ಅಲಿದಾಡುವ ಥರ ಆಗುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೂ ತಿಳಿಸಿ. ಯಾಕಂದರೆ ಇದೇ ಥರ ಹೊಸ ವಿಡಿಯೋಗಳು ಮಾಡೋಕ್ಕೆ ನಮಗೂ ಪ್ರೋತ್ಸಾಹಿಸಿದಂತಾಗುತ್ತೆ. ಮತ್ತು ಇದೇ ಥರ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.